ಬಿಜೆಪಿಯಿಂದ ಇಬ್ಬರು ಶಾಸಕರ ಔಟ್. ಶಿವರಾಮ್ ಹೆಬ್ಬಾರ್ ಬೆನ್ನಲ್ಲೇ ಸಿಡಿದ ಎಸ್ಟಿಎಸ್. ರಾಜ್ಯದಲ್ಲಿ ಕುತೂಹಲ ಕೆರಳಿಸಿದ ಪಾಲಿಟಿಕ್ಸ್. ಅನುಭವ ಆದಾದ್ಮೇಲೆ ತಗೊಳ್ತಾನೆ ಬಂದಿದ್ದೀವಿ. ಅನುಭವ ಆದಾದ್ಮೇಲೆ ತಗೊಳ್ತೀವಿ. ಕಾದ್ ನೋಡಿ ಯಾವ್ಯಾವ ಕಾಲಕ್ಕೆ ಏನೇನ್ ನಿರ್ಣಯ ತೆಗೆದುಕೊಳ್ಬೇಕು ಅನುಭವ ಆದಾದ್ಮೇಲೆ ತಗೊಳ್ತಾನೆ ಬಂದಿದ್ದೀವಿ. ಅನುಭವ ಆದಾದ್ಮೇಲೆ ತಗೊಳ್ತೀವಿ. ಕಾದ್ ನೋಡಿ. ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಬಾಯಿ ಬಿಡದ ಹೆಬ್ಬಾರ್. ಮುಂದಿನ ತೀರ್ಮಾನಕ್ಕೆ ಕೌಂಟ್ ಡೌನ್. ರಿಪಬ್ಲಿಕ್ ಕನ್ನಡಕ್ಕೆ ಶಿವರಾಮ್ ಎಕ್ಸ್ಕ್ಲೂಸಿವ್ ಮಾತು. ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ರು ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ನಾನು ಇದನ್ನು ಸ್ವಾಗತ ಮಾಡ್ತೇನೆ. ಇಬ್ಬರು ಶಾಸಕರ ಉಚ್ಚಾಟನೆಗೆ ಬಿಜೆಪಿ ಪಡೆ ಬಹುಪರಾಕ್. ಹೈಕಮಾಂಡ್ ಆದೇಶವೇ ಅಂತಿಮ ಎಂದ ನಾಯಕರು. ಪಕ್ಷದ್ರೋಹ ಸಹಿಸಲ್ಲ ಎಂದು ಖಡಕ್ ಸಂದೇಶ. ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ಕೈಬಿಟ್ಟಿದ್ದಾರೆ. ಅವರಿಬ್ರು ಈ ವಿಧಾನಸೌಧದಲ್ಲಿ ಯಾರು ರೇಪ್ ಮಾಡಿದ್ರಲ್ಲ. ಇದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಎಷ್ಟೊಂದು ನೋವು ಅಥವಾ ಬೇಸರ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ನಮ್ಮ ಪಕ್ಷ, ನಮ್ಮ ತೀರ್ಮಾನ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಉಚ್ಚಾಟನೆ ವಾರ್. ಡಿಕೆಶಿ ವ್ಯಂಗ್ಯಕ್ಕೆ ವಿಜೇಂದ್ರ ಕೌಂಟರ್. ಡಿಸಿಎಂ ಮನಸ್ಸಿಗೆ ನೋವು ಮಾಡಿಕೊಳ್ಳಬಾರದು ಎಂದು ಟಕ್ಕರ್. 2 ಜೀವಗಳ ಬಲಿ ಪಡೆದ ಮರಣ ಮಳೆ. ಕೊಡಗು ಹಾವೇರಿಯಲ್ಲಿ ತಲಾ ಒಬ್ಬರು ಬಲಿ. ಶಿರಾಡಿ ಘಾಟ್ನಲ್ಲಿ ವಿಪಕ್ಷ ನಾಯಕ ಅಶೋಕ್ ಪರಿಶೀಲನೆ.